ಶ್ರೀ ಸದ್ಗುರು ದೇವರೇ ನಮಃ. ನೋಡ್ರಿ, ಇಂದು ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗುಡಿಯಾಳ ಗ್ರಾಮದಲ್ಲಿ ಶಿವಶರಣ ನೂಲಿಯ ಚಂದಯ್ಯನವರ ಒಂದು ಜನ್ಮದಿನ. ಹೌದಾ? ಯಾರಪ್ಪ ಇವರು? ಇವ್ರ ಜಯಂತಿಯನ್ನು ನಾವು ಯಾಕೆ ಮಾಡಬೇಕು ಅನ್ನುವಂಥದ್ದು ಇವತ್ತು ನಾವು ತಿಳ್ಕೊಂಡು ಆಚರಣೆಯನ್ನು ಮಾಡೋಣ. ಇವರು ನೂಲಿಯ ಚಂದಯ್ಯನವರು 12ನೇ ಶತಮಾನದ ಪ್ರಮುಖ ವಚನಕಾರರು. ವಚನಕಾರರೆಲ್ಲ ಎಷ್ಟನೇ ಶತಮಾನದಾಗಿದ್ರು? 12ನೇ ಶತಮಾನ. ನಿಮಗೆ ಗೊತ್ತಿರುವಂಥ ವಚನಕಾರರ ಹೆಸರು ಹೇಳ್ರಿ, ಯಾರು ಹೇಳ್ತೀರಿ? ಹೇಳುವ ನೀನು. ವಿಶ್ವಗುರು ಬಸವಣ್ಣನವರು. ಯಾವ ನೀ ಹೇಳು? ಅಕ್ಕ ಮಹಾದೇವಿ. ಗುಡ್. ಸರ್ವಜ್ಞ. ಅಲ್ಲ, ಚೆನ್ನ ಮಲ್ಲಿಕಾರ್ಜುನ ಅನ್ನೋದು ಅಕ್ಕ ಮಹಾದೇವಿಯ ಅಂಕಿತ ನಾಮ. ಕೊಂದು ಅಲ್ಲಮ ಪ್ರಭುಗಳು. ಮತ್ತು ಇದಕ್ಕಿ ಲಕ್ಕಮ್ಮ. ಗುಡ್. ಅಂಬಿಗರ ಚೌಡಯ್ಯ. ಅಲ್ಲ, ಕೊಂದು ಅರ್ಥ ಆಗ್ತದ? ಇವೆಲ್ಲ ಅಲ್ಲ. ವಚನಕಾರರು ಅಂದ್ರೆ ಯಾರು? ವಿಶ್ವಗುರು ಬಸವಣ್ಣನವರು, ಐದಕ್ಕಿ ಲಕ್ಕಮ್ಮನವರು, ಮಡಿವಾಳ ಮಾಚಿದೇವರು, ಅಂಬಿಗರ ಚೌಡಯ್ಯನವರು, ಅಲ್ಲಮ ಪ್ರಭುಗಳು, ಅಕ್ಕ ಮಹಾದೇವಿ, ಹಿಂಗೆ ನೂರಾರು ವಚನಕಾರ, ಹಡಪದ ಅಪ್ಪನವರು, ಹಿಂಗೆ ಅನೇಕ ವಚನಕಾರರು ಅದಾರ. ಅದರ ಒಳಗೆ ಈ ನೂಲಿಯ ಚಂದಯ್ಯನವರು ಒಬ್ರು. ಅವರು ಕಾಯಕ ನಿಷ್ಠೆ ಮತ್ತು ದಾಸೋಹದ ಮಹತ್ವವನ್ನು ಸಾರಿದವರು. ಕಾಯಕ, ಅವ್ರು ಏನು ಕೆಲಸ ಮಾಡ್ತಿದ್ರು ಅಂತಂದ್ರೆ, ಇವತ್ತೇನು ನಾವು ರಕ್ಷಾಬಂಧನ ಅಂತೆ ನೂಲು ಕಟ್ಕೋತೀವಿ, ಆ ನೂಲು ತಯಾರು ಮಾಡುವಂಥ ಕೆಲಸ ಈ ನೂಲಿಯ ಚಂದಯ್ಯನವರು ಮಾಡ್ತಿದ್ರು. ಅವರು ಈ ಒಂದು ತಮ್ಮ ಕಾಯಕ ಮಾಡ್ಕೋತ ಅವರು ದಾಸೋಹ ಮಾಡ್ತಿದ್ರು. ದಾಸೋಹ ಅಂದ್ರೆ ಏನು? ಯಾರಿಗಾದ್ರೂ ಗೊತ್ತಾ ದಾಸೋಹ ಅಂದ್ರೆ? ಅಕ್ಕವರ ಲಕ್ಷ್ಮೀಶ್ವರ ದಾಸೋಹ ಪ್ರಸಾದವನ್ನು ನಿಮ್ಗೆ ನೋಡ್ರಿ. ದಾಸೋಹ ಅಂತಂದ್ರ ತಾನು ದುಡಿದಂತ ಹಣದಲ್ಲಿ ಮತ್ತೊಬ್ಬರಿಗೆ ಊಟ ಹಾಕೋದು. ಏನಂತ? ಮತ್ತೊಬ್ರು ಇವ್ರ ಕಡೆ ಹಿಂಗ ನಾವು ಜಯಂತಿ ಮಾಡಕತ್ತೇವಿ, ನಮ್ಗೆ ಪಟ್ಟಿ ಕೊಡ್ರಿ, ನಮ್ಮ ರೊಕ್ಕ ಕೊಡ್ರಿ ಅಂಥೇಳಿ ಎಷ್ಟೋ ಮಂದಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಮನೆ ಅಡ್ಡಾಡಿ ಪಟ್ಟಿ ಎತ್ತಿ ಏನು ಮಾಡ್ತಾರ, ಅದರೊಳಗೆ ಎಷ್ಟು ಒಳ್ಳೆ ಕೆಲಸಕ್ಕೆ ಯೂಸ್ ಮಾಡ್ತಾರೋ ಅಥವಾ ಎಷ್ಟು ಮಂದಿ ಅದನ್ನು ಕುಡಿದು ಏನೇನು ಮಾಡ್ತಾರೋ ಅದು ಆ ದೇವ್ರಿಗೆ ಗೊತ್ತಿತ್ತು. ನೋಡಾವ ಮ್ಯಾಗ ಸದ್ಗುರುದೇವ ಪರಮಾತ್ಮ ಮಹಾದೇವ ಅದ. ಹೌದಲ್ಲ? ಈಗ ನಾಳೆ ಇನ್ನೇನು ಬರೋ ದಿವಸ ಮತ್ತು ಗಣಪತಿ ಬರ್ತದೆ. ಗಣಪತಿ ಹೌದಲ್ಲ? ಈ ಮನೆ ಅಡ್ಡಾಡಿ ಪಟ್ಟಿ ಎತ್ತಿ ಏನು ಮಾಡ್ತಾರ? ದೇವರು ನಮ್ಮಿಂದ ಏನು ಬಯಸ್ತಾರ, ನಾವೇನು ಬಯಸಾಕತ್ತೀವಿ, ನಾವು ಇವತ್ತು ಸಮಾಜ ಹೆಂಗೆ ನಡೆಯಕತ್ತದ ಅನ್ನೋದು ನೆನೆಸ್ಕೊಂಡ್ರೆ ಭಾಳ ಆಘಾತಕಾರಿ ವಿಷಯ. ದೇವರು ಬಯಸೋದು ನಮ್ಮ ಮನಸ್ಸನ್ನು ಹೊರತು ನಾವು ಆಡಂಬರಲ್ಲ. ಎಷ್ಟೋ ಮಂದಿ ಅದರ ಪಟ್ಟಿ ಎತ್ತಿ ಇಸ್ಪೇಟ್ ಆಡ್ತಾರ, ದಾರು ಕುಡಿತಾರ, ಕುಣಿತಾರ. ಇದನ್ನ ಯಾವುದನ್ನು ದೇವರು ಮೆಚ್ಚಲ್ಲ. ದೇವರಿಗೆ ಬೇಕು ನಿಷ್ಕಲ್ಮಶವಾದ ಪ್ರೀತಿ, ಭಕ್ತಿ. ಅದನ್ನು ದೇವರು ನಮ್ಮಿಂದ ಎದುರು. ಹಂಗ ಅವರು ಏನು ಮಾಡ್ತಾಯಿದ್ರು? ಹಗ್ಗ ಹೊಸಿಯುವ ಕಾಯಕ ಮಾಡುತ್ತಾ ಬಂದ ಹಣದಿಂದ ದಾಸೋಹ ಮಾಡುತ್ತಾ ಬದುಕಿದರು. ನೋಡಿ, ಅವರು ಹಗ್ಗ ಹೊಸುತ್ತಿದ್ರು, ನೂಲು ತಯಾರು ಮಾಡ್ತಿದ್ರು. ಅದನ್ನು ಮಾರಿ ಬಂದಂಥ ಹಣದಿಂದ ಅನೇಕ ಜನರಿಗೆ ತಮ್ಮ ಮನೆಯಲ್ಲಿ ದಾಸೋಹ ಏರ್ಪಡಿಸ್ತಾ ಇದ್ರು. ಅವರ ವಚನಗಳು ಕಾಯಕ ತತ್ವ ಮತ್ತು ಸಾಮಾಜಿಕ ಸಮಾನತೆಯ ಸಂದೇಶಗಳನ್ನು ಜಗತ್ತಿಗೆ ಸಾರ್ತಾ ಇದ್ದಾವ. ದುಡ್ದುಂಡ್ರಿ ಅಂಥೇಳಿ ಹೇಳ್ತಾ ಇದ್ದಾವ. ನೂಲಿಯ ಚಂದಯ್ಯನವರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಳಬೇಕಂತಂದ್ರೆ
ಇವರು ನಮ್ಮ ವಿಜಯಪುರ ಜಿಲ್ಲೆಯ ಹಿರೇಶಿವಣಗಿ ಗ್ರಾಮದವರು. ನೋಡ್ರಿ, ನಮ್ಮ ಬಿಜಾಪುರ ಜಿಲ್ಲೆ ಅನೇಕ ಶರಣರ ತವರೂರು. ಅಂದ್ರ ಇಲ್ಲಿ ಎಂತೆಂಥ ಶರಣರು ಹುಟ್ಟಿ ಬೆಳೆದು ಅಡ್ಡಾಡಿ ಹೋಗ್ಯಾರ. ಅಂಥವ್ರು ಹುಟ್ಟಿದ ಜಿಲ್ಲಾದೊಳಗೆ ನಾವು ನೀವು ಹುಟ್ಟಿ ಅಡ್ಡಾಡ್ತೀವಪ್ಪ ಅಂತಂದ್ರೆ ಅದಕ್ಕೆ ಕಲ್ಯಾಣ ಇವರು ಹಗ್ಗ ಹೊಸೆಯುವ ಕಾಯಕವನ್ನು ಮಾಡ್ತಾ ಇದ್ರು. ಇವರು ಬಸವಣ್ಣನವರ ವಿಚಾರಗಳಿಂದ ಪ್ರಭಾವಿತರಾಗಿ ಕಲ್ಯಾಣಕ್ಕೆ ಬಂದರು. ನೋಡ್ರಿ, ಮೊದಲೇಕಿನ ಕಾಲದೊಳಗೆ ಹೆಂಗಿತ್ತಪ್ಪ ಅಂತಂದ್ರೆ ಎಲ್ಲಿ ಗುರುಗಳದಾರ ಆ ಗುರುಗಳಿದ್ದಲ್ಲಿ ಹೋಗಿ ಶಿಕ್ಷಣವನ್ನು ಪಡೆದು ಬರ್ತಾ ಇದ್ರು. ಆದ್ರೆ ಇವತ್ತು ಮಕ್ಕಳಿದ್ದಲ್ಲೇ ನಮ್ಮ ಸರ್ಕಾರ ಏನು ಮಾಡಿದಪ್ಪ ಅಂತಂದ್ರೆ ಶಿಕ್ಷಕರನ್ನ ಕಳಿಸ್ತಾ ಇದೆ. ಹೌದಾ? ಮೊದಲೇಕೆ ಈ ಪದ್ಧತಿ ಇರಲಿಲ್ಲ. ಮೊದಲೇಕೆ ಗುರುಕುಲಗಳಂತಿತ್ತು. ಅವಾಗ ಗುರುವನ್ನ ಹುಡುಕಿಕೊಂಡು ಹೋಗಿ ಗುರುವಿನ ಸೇವಾ ಮಾಡಿ ಬರೀ ಅಕ್ಷರ ಅಷ್ಟೇ ಅಲ್ಲ, ಹಾಡು, ವಚನ, ಶ್ಲೋಕ, ಬಿಲ್ವಿದ್ಯೆ ಇಂಥ ಅನೇಕ ವಿದ್ಯೆಗಳನ್ನು ಕಲಿತು ಬರ್ತಾ ಇದ್ರು. ಅದಕ್ಕೆ ಬಸವಣ್ಣನವರ ವಿಚಾರಗಳಿಂದ ಪ್ರಭಾವಿತರಾಗಿ ಇವರು ಕಲ್ಯಾಣಕ್ಕೆ, ಬಸವ ಕಲ್ಯಾಣ ಅಂತ ನೀನು ಹೇಳಿನಲ್ಲ, ಅಲ್ಲಿ ಇವರು ಹೋಗಿದ್ರು. ಇನ್ನು ಕಲ್ಯಾಣದಲ್ಲಿ ರಾಜಕೀಯ ಬಿಕ್ಕಟ್ಟು ಉಂಟಾದಾಗ ವಚನ ಕಟ್ಟನ್ನು ಹೊತ್ತು ಅಕ್ಕ ನಾಗಲಾಂಬಿಕಾಯೊಂದಿಗೆ ಶಿವಮೊಗ್ಗ ಜಿಲ್ಲೆಯ ತರೀಕೆರೆಯ ಬಳಿಯ ಎಣ್ಣೆಹೊಳೆಗೆ ಬಂದರು. ನೋಡಿ, ಹಂಗಂದ್ರ ಕಲ್ಯಾಣದೊಳಗ ಏನಾಯ್ತು? ರಾಜಕೀಯ ಬಿಕ್ಕಟ್ಟಾತು. ಬಸವಣ್ಣನವರ ವಿರುದ್ಧವಾಗಿ ಅನೇಕ ಜನರು ದಂಗೆ ಇದ್ರು. ವಚನಕಾರ ವಿರುದ್ಧವಾಗಿ ಅನೇಕ ಜನ ದಂಗೆ ಇದ್ರು. ಯಾಕಂದ್ರೆ ಬಸವಣ್ಣನವರು, ಅವ್ರ ವಚನಕಾರರು ಉಳಿದೆಲ್ಲ ಶರಣರು ಏನು ಮಾಡ್ತಾ ಇದ್ರು? ಜಾತಿ ಪದ್ಧತಿ ಹೋಗಿಸ್ಬೇಕು. ಇವನಾರವ ನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಶರಣರ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಅಂಥೇಳಿ ಬಸವಣ್ಣವರು ಹೇಳಿದ್ದಾರೆ. ಅದಕ್ಕೆ ನಾವು ಎಲ್ಲರೂ ನಮ್ಮವರು ಅನ್ನುವಂಥ ಪದ್ಧತಿಯಿಂದ ಬದುಕಬೇಕು. ಅದಕ್ಕೆ ಈ ಪದ್ಧತಿಯನ್ನು ಹೇಳಿದಾಗ ಬಸವಣ್ಣವ್ರ ವಿರುದ್ಧವಾಗಿ ಅಲ್ಲಿ ರಾಜಕೀಯ ಮಂದಿ ಅವರನ್ನ ಬೆನ್ನತ್ತಿ ಹೊಡಿಬೇಕು ಅಂದಾಗ ಈ ವಚನಕಾರರು ಎಲ್ಲರೂ ಇವರೆಲ್ಲ ಹೊಡಿಬೇಕಂತೇಳಿ ಅವ್ರು ಅನ್ಕೊಂಡಾಗ ಇವರು ಅಲ್ಲಿಂದ ಎಲ್ಲಿ ಬಸವ ಕಲ್ಯಾಣದಿಂದ ತಮ್ಮ ರೊಕ್ಕ, ರೂಪಾಯಿ, ಬೆಳ್ಳಿ, ಬಂಗಾರ, ಅಕ್ಕಿ, ಗೋಧಿ ಇವನು ತಗೊಂಡು ಓಡೋಗಲಿಲ್ಲ. ಅವರು ತಮ್ಮ ವಚನಗಳನ್ನ ತಮ್ಮ ತಲೆ ಮೇಲೆ ಒಂದು ಅರಿವಿಯೊಳಗೆ ಸುತ್ತಕೊಂಡು ಅವರು ಓಡಿ ಬಂದ್ರು ವಿಚಾರ ಮಾಡಿ. ಅವಾಗೆಲ್ಲ ಪುಸ್ತಕಗಳನ್ನ ಏನ್ ಮಾಡ್ತಿದ್ರು? ಕೈಲೇ ಬರಿತಿದ್ರು. ನಾವು ಒಂದು ಎಷ್ಟನೇ ತಕ್ಕೈತಪ್ಪ ಅಂತಂದ್ರೆ 6ನೇ ತಕ್ಕೈತಿ. ಯಾವ ರೀತಿ ಪ್ರಿಂಟಿಂಗ್ ಪ್ರೆಸ್ ಕಂಡಿಡಿದವರು ಯಾರು? ಮುದ್ರಣ ಯಂತ್ರ. ಮಾರ್ಟಿನ್ ಬರ್ಗ್, ಹೌದಲ್ಲ? ಅವರು ಏನಪ್ಪಾ ಅಂತಂದ್ರೆ ಮುದ್ರಣ ಯಂತ್ರವನ್ನ ಕಂಡು ಹಿಡಿದ್ರು. ಇದು ಇತಿಹಾಸ ಕ್ರಾಂತಿ ಒಳಗೆ ಬರ್ತದೆ ನಮ್ಗೆ. ನಾವೆಲ್ಲ ಅವಾಗಿನ ಕಾಲದಾಗ ವರ್ಷಾನುಗಟ್ಲೆ ಕುಂತ್ರ ಬರೆದ್ರ 2 ಪುಸ್ತಕ ಬರ್ತಿದ್ವು. ಆದ್ರೆ ಇವತ್ತು ಸಾವಿರಾರು ಜನರಿಗೆ ನೋಡಿ ಎಷ್ಟು ಪುಸ್ತಕಗಳು. 1ನೇತದವರಿಗೆ, 2ನೇತದವರಿಗೆ, 3ನೇತದವರಿಗೆ ಸರ್ಕಾರ ಪ್ರಿಂಟ್ ಹಾಕಿ ಕೊಡ್ತದೆ. ಅಂದ್ರೆ ನಾವೆಷ್ಟು ಪುಣ್ಯ ಮಾಡೀವಿ ಇವತ್ತಿನ ಕಾಲದ ಬದುಕಾಕ. ಅದಕ್ಕೆ ಮುದ್ರಣ ಯಂತ್ರ ಕಂಡು ಹಿಡ್ದವಂಗ ಒಂದು ದೊಡ್ಡ ಸೆಲ್ಯೂಟ್. ಅದಕ್ಕೆ ಆ ಪುಸ್ತಕಗಳ ನೋಡ್ರಿ ಇವತ್ತೆಲ್ಲ ನಾವು ಏನು ಮಾಡ್ತೀವಿ? PDF ಮಾಡಿ ಅವನ್ನ ನಮ್ಗೆ ಡಾಕ್ಯುಮೆಂಟ್ಸ್ ಅಂತ ಬರ್ತದ. ನಿಮಗೆಲ್ಲ ಗೊತ್ತೈತಿಲ್ಲೋ? ಮೈಕ್ರೋಸಾಫ್ಟ್ ಅಂತ ಬರ್ತದೆ, ಅದ್ರೊಳಗೆ ವರ್ಡ್ ಅಂತ ಬರ್ತದೆ, ಎಕ್ಸೆಲ್ ಅಂತ ಬರ್ತದೆ. ಅದ್ರೊಳಗೆ ನಾವು ಎಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಹಾಕಿ ನಾವು ಮೇಲ್ದಾಗ, ಗೂಗಲ್ ಡ್ರೈವ್ದಾಗ ಏನು ಮಾಡ್ಬೋದು? ಇವತ್ತು ನಾವು ಸೇವ್ ಮಾಡ್ಬೋದು. ಆದ್ರೆ ಅವಾಗ ಹಂಗಿಲ್ಲ. ಅವ್ರು ಬರೆದಂಥ ವಚನಗಳು ಒಂದು ಹಾಳ್ಯಾಗ ಬರ್ದಿದ್ರಂದ್ರ ಎಷ್ಟೋ ವಚನಗಳು ಮಳೆಯಿಂದ ತೊಯ್ದು ಹೋಗ್ಯಾವ, ಎಷ್ಟೋ ಗೆರ್ಲೆತ್ತು ಹೋಗ್ಯಾವ, ಎಷ್ಟೋ ಮಂದಿ ವಚನಗಳನ್ನ ಸುಟ್ಟಾರ. ಹಿಂಗೆಲ್ಲ ಆಗಿ ನಮ್ಮ ಜ್ಞಾನಕ್ಕೆ ಇವತ್ತು ಬಡತನ ಬಂದದ.
ಜ್ಞಾನ ನೋಡ್ರಿ ಎಷ್ಟು ಕಲಿತರು ಎಷ್ಟು ತಿಳಿದ್ರು ಕಡಿಮೆನೇ. ನಮ್ಮ ವೇದದಲ್ಲಿ ಒಂದು ಮಾತದ, ನಿನ್ನ ಎಲ್ಲ ಸಂಪತ್ತನ್ನು ಕೊಟ್ಟಾದರೂ ಜ್ಞಾನವನ್ನು ಸಂಪಾದಿಸು ಅಂತ. ರೊಕ್ಕ ರೂಪಾಯಿ ಸಂಪಾದನೆ ಮಾಡಿದ್ದು ಅದು ಏನಾಗ್ತದ, ಮತ್ತೊಬ್ಬರ ಪಾಲಾಗ್ತದ. ನಾವು ಉಪವಾಸ ಹೊಟ್ಟಿ ಕಟ್ಟಿ ನೆತ್ತಿ ಕಟ್ಟಿ ದುಡ್ದ ಹೊಲ ಮನಿ ಬಂಗಾರ ಬೆಳ್ಳಿ ಮಾಡಿಟ್ರೆ ಅದು ನಾಳೆ ನಾನು ಬಯಸಲ್ಲ, ಅದು ನನ್ನ ಹೆಂಡತಿ ಮಕ್ಕಳು ನೆನೆಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಆದ್ರೆ ಒಂದು ಜ್ಞಾನವನ್ನ ನೋಡ್ರಿ, ನಾ ಹೇಳೋ ಮಾತು ಭಾಳ ಇಂಪಾರ್ಟೆಂಟ್. ನಾವು ಜ್ಞಾನವನ್ನು ಜಗತ್ತಿಗೆ ಹಂಚುವುದಾದ್ರೆ, ನಾ ಇದ್ದಾಗ ನಾ ಹೋದ ಮ್ಯಾಗ ಯಾವಾಗಲೂ ಖುಷಿಯಾಗಿರ್ಬೇಕಂತಂದ್ರೆ ಜ್ಞಾನವನ್ನು ಸಂಪಾದಿಸಿ ಜ್ಞಾನವನ್ನು ಹಂಚಬೇಕು. ಇದು ನಾ ಇರ್ಲಿ ನಾ ಹೋಗ್ಲಿ, ನಾ ಇದ್ದಾಗೂ ಸಂತೋಷ 4 ಜನ ಸಂತೋಷ ಪಡ್ತಾರ, ನಾ ಹೋದ ಮ್ಯಾಗೂ 4 ಜನ ಸಂತೋಷ ಪಡ್ತಾರ. ಅದಕ್ಕೆ ಗುರುವಿನ ಏನಪ್ಪಾ ಅಂತ ಮಹತ್ವ ಭಾಳ ದೊಡ್ಡದು. ಗುರು ಅನ್ನುವಂಥ ಸ್ಥಾನಕ್ಕೆ ಅದರದೇ ಆದಂಥ ಮೌಲ್ಯಗಳದಾವ. ಅದನ್ನು ನಾವು ಯಾರೂ ಸಹ ಏನು ಮಾಡಿದ್ರು ಸಹ ತಂದೆ ತಾಯಿ ಗುರುವಿನ ಋಣವನ್ನು ತೀರಿಸಲಿಕ್ಕೆ ಆಗೋದಿಲ್ಲ. ಇನ್ನು ಅವ್ರು ಅವಾಗ ಅಕ್ಕ ನಾಗಲಾಂಬಿಕಾ ಒಂದಿಗೆ ಶಿವಮೊಗ್ಗ ಜಿಲ್ಲೆ ತರೀಕೆರೆ ಜಿಲ್ಲೆಗೆ ಎಣ್ಣೆ ಹೊಳೆಗೆ ಹೋದ್ರು. ಏನು ತಗೊಂಡ ವಚನಗಳನ್ನು ತೆಗೆದುಕೊಂಡ. ನಂತರ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನ ರಾಮಗಿರಿ ಸಮೀಪದ ಪದ್ಮಾವತಿ ಎಂಬ ಗ್ರಾಮಕ್ಕೆ ಬಂದು ಅಲ್ಲಿ ಕೆರೆ ಮತ್ತು ಮಠವನ್ನು ನಿರ್ಮಿಸಲು ಕಾರಣರಾದರು. ಆ ಊರು ಈಗ ನುಲೇನೂರು ಎಂದು ಪ್ರಸಿದ್ಧವಾಗಿದೆ. ನೋಡಿ, ಒಬ್ಬ ಮನುಷ್ಯ ಊರು ಬಿಟ್ಟು ಎಲ್ಲಿ ಹೋದ, ಚಿತ್ರದುರ್ಗಕ್ಕೆ ಹೋಗಿ ಅಲ್ಲಿ ಹೊಳಲ್ಕೆರೆ ಅಂತ ಒಂದು ತಾಲೂಕು ಐತಿ, ಅಲ್ಲಿ ರಾಮಗಿರಿದ ಸಮೀಪದ ಪದ್ಮಾವತಿ ಅಂತ ಗ್ರಾಮ ಇತ್ತು. ಆ ಪದ್ಮಾವತಿ ಅನ್ನುವಂಥ ಗ್ರಾಮಕ್ಕೆ ಇವ್ರು ಏನು ಮಾಡಿದ್ರಪ್ಪ ಅಂದ್ರೆ ಕೆರೆ ಕಟ್ಸಿದ್ರು. ಯಾರು? ನೂಲಿಯ ಚಂದಯ್ಯನವರು. ಮತ್ತು ಆ ಊರಾಗ ಒಂದು ಮಠ ಕಟ್ಟಿದ್ರು. ಹಿಂಗಾಗಿ ಇವತ್ತು ಆ ಊರ ಹೆಸರು ಪದ್ಮಾವತಿ ಅಂತಿಲ್ಲ, ಆ ಊರ ಹೆಸರು ನುಲೇನೂರು ಅಂತ ಹೆಸರೈತಿ. ನೋಡಿ, ಅದಕ್ಕೆ ಈ ನೂಲಿಯ ಚಂದಯ್ಯನವರು 49 ವಚನಗಳನ್ನು ಬರೆದಾರ. ಅವರ ಒಂದು ಅಂಕಿತ ನಾಮ ಚಂದೇಶ್ವರ ಲಿಂಗ. ಯಾವ ಲಿಂಗ? ಬಸವಣ್ಣನವರದ್ದು ಯಾವುದು? ಕೂಡಲ ಸಂಗಮ ದೇವ. ಅಕ್ಕ ಮಹಾದೇವ ಅವ್ರದ್ದು ಚನ್ನ ಮಲ್ಲಿಕಾರ್ಜುನ. ಅಲ್ಲಂ ಪ್ರಭುಗಳದು ಗುಹೇಶ್ವರ ಲಿಂಗ. ಹೌದಲ್ಲ? ಹಿಂಗ ಇವರ ಒಂದು ವಚನ ಚಂದೇಶ್ವರ ಲಿಂಗ ಅನ್ನೋದು. ಇನ್ನು ಅವರ ವಚನದಲ್ಲಿ ಕಾಯಕ ಮತ್ತು ಕಾಯಕದ ಮಹತ್ವ, ದಾಸೋಹದ ಬಗ್ಗೆ ಮತ್ತು ಸತ್ಯನಿಷ್ಠೆಯ ಬಗ್ಗೆ ಹೇಳಲಾಗಿದೆ. ಅವ್ರಿಗೆ ಯಾವುದು ಪ್ರೇರಣೆ ಅಂತಂದ್ರೆ ನಮ್ಮ ಬಸವಣ್ಣನವರೇ ಪ್ರೇರಣೆ. ಸಾಮಾಜಿಕ ಅಸಮಾನತೆ ಮತ್ತು ಆಡಂಬರದ ಭಕ್ತಿಯನ್ನು ಖಂಡಿಸಿದರು. ನೋಡ್ರಿ, ಅಂದ್ರೆ ಆಡಂಬರ ಇರಬಾರ್ದು. ಇವತ್ತು ಮದುವೆ ಮಾಡ್ಕೋತಾರ, ಇವತ್ತು ಎಂಗೇಜ್ಮೆಂಟ್ ಮಾಡ್ಕೋತಾರ, ಬರೀ ಆಡಂಬರ, ದುಂದು ವೆಚ್ಚ. ಉಯ್ ಅಂತ ಪಟಾಕಿ ಹೊಡಿತಾರ, ಉಯ್ ಅಂತೇಳಿ ಸೌಂಡ್ ಸಿಸ್ಟಮ್ ತರಿಸ್ತಾರ, ಯಾರು ಕುಡಿತಾರ ಕುಣಿತಾರ. ಇದು ಆಡಂಬರ ಪರಮಾತ್ಮ ಮೆಚ್ಚಲ್ಲ. ಇನ್ನೂ 4 ಮನಿ ಬಡವರ ಮನಿ ಹೇಳಿ, ಬಡವರ ಮನಿಗೆ ಹೇಳಿ ಅವ್ರು ಕರೆದು ಉಣಿಸಿದ್ರೆ ಆ ಬಡವರು ಎಂಥ ಪುಣ್ಯಾತ್ಮಪ್ಪ, ನಮ್ಗೆ ಒಂದು ಹೊತ್ತು ಊಟ ಹಾಕಿದ್ರು, ಇವ್ರು ಮದುವೆ ಆಗಂತೇಳಿ ಅವ್ರು ಏನು ನೆನೆಸ್ತಾರ ನೋಡು, ಅದು ನಮ್ಗೆ ಆಶೀರ್ವಾದ. ಅರ್ಥ ಆಗ್ತದೆ? ಇಲ್ಲಿ ಎಲ್ಲರ ಮದುವೆ ಐತೆ ಅಂದ್ರೆ ಹಾಡೋರು ಕರ್ಸೋದು, ಡ್ಯಾನ್ಸ್ ಮಾಡೋರು ಕರ್ಸೋದು. ಏನೈತಿ ಇದು? ಇವತ್ತು ನೋಡ್ತಾ ಇದ್ದೇನೆ, ಪಟಾಕ್ಷಿ ಹೊಡಿದು ಎಲ್ಲ ಒಣ ಆಡಂಬರ. ಅದ 4 ಬಡವ್ರಿಗೆ, ಅದ 4 ಗುರುಗಳು ಕರೆದ್ರಿ, ಅದ 4 ಬಡವ್ರು ಯಾರ ಮದ್ವೆ ಆಗಾಕನು ಅವ್ರ ಹತ್ರ ರೊಕ್ಕ ಇರೋದಿಲ್ಲ. ಅಂಥವ್ರಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನಮ್ಮ ಮದುವೆ ಒಳಗೆ ಮದುವೆ ಮಾಡಿಕೊಡ್ಬೇಕು. ಅದಕ್ಕೆ ಸಾಮೂಹಿಕ ವಿವಾಹ ಅಂತಾರ. ಅಂಥದ್ದು ಬಡವ್ರಿಗೆ ಯಾರಿಗೆ ಅಕ್ಕಿ ಕಾಳು ಹಾಕಿದ್ರೆ ಅದು ಪುಣ್ಯ ತರ್ತದೆ. ಅಂಥ ಪುಣ್ಯ ತಟ್ಟವ್ರು ನಾವು ನೋಡಿ, ನಿಮಗೂ ಗೊತ್ತದ ನಮ್ಮ ತಾಲೂಕಿನೊಳಗೆ ಯಾರ್ಯಾರೆಲ್ಲ ಸಾಮೂಹಿಕ ವಿವಾಹ ಮಾಡ್ತಾ ಇದ್ದಾರ, ಮಾಡ್ಯಾರ ಅಂತೇಳಿ. ಹಂಗೆ ನಿಮ್ಮ ಮದುವೆ ಒಳಗೂ ನಾಳೆ ಬಡವ್ರಿಗೆ ಅಕ್ಕಿ ಕಾಳು ಹಾಕಿ
ಕೊಡ್ರಿ. ಇನ್ನು ಪ್ರಸ್ತುತತೆ ಅಂದ್ರೆ ನೂಲಿಯ ಚಂದಯ್ಯನವರ ವಿಚಾರಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಅವರ ಕಾಯಕ ತತ್ವ ಜನರಿಗೆ ಮಾರ್ಗದರ್ಶನ ನೀಡುತ್ತಾ ಬಂದಿದೆ. ಅದನ್ನು ನಾವು ತಿಳ್ಕೊಂಡು ನಮ್ಮ ಜೀವನದಲ್ಲಿ ನಾವು ಸಹ ಏನು ಮಾಡಬೇಕಾಗಿದೆಪ್ಪ ಅಂದ್ರೆ ಇವತ್ತು ರಕ್ಷಾಬಂಧನ ಅವರ ಜನ್ಮದಿನದಂದೇ ರಕ್ಷಾಬಂಧನ ಅಂತ ಮಾಡ್ತೀವಿ. ಏನಿದೆ ರಕ್ಷಾಬಂಧನ? ನಮ್ಮ ಭಾರತ ದೇಶದಲ್ಲಿ, ನಮ್ಮ ಹಿಂದೂ ಸಂಪ್ರದಾಯದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ ಏನಪ್ಪಾ ಅಂತಂದ್ರೆ ಅಣ್ಣ ಮತ್ತು ತಂಗಿ ಇವರ ಬಾಂಧವ್ಯ ಏನಪ್ಪ ಭಾಳ ಪರಿಶುದ್ಧವಾದ ಬಾಂಧವ್ಯ. ಹೌದಲ್ಲ? ಒಂದು ಮನಿ ಒಳಗೆ ನೋಡ್ರಿ, ಕಳ ಇರ್ಬೇಕಂತಂದ್ರೆ ಹೆಣ್ಮಕ್ಳು ಇರ್ಬೇಕು. ಹೌದಲ್ಲ? ಹೆಣ್ಮಕ್ಳು ಇದ್ರನ ಮನಿ ಸ್ವಚ್ಛ ಇರ್ತದ. ಹೌದಲ್ಲ? ಅದ ಗಂಡು ಮಕ್ಳಿದ್ರ ಏನಾಗತ್ತ? ಯಾವ ಸಾಮಾನು ಎಲ್ಲಿರ್ಬೇಕು ಅಲ್ಲಿ ಇರೋದಿಲ್ಲ. ಹೌದಲ್ಲ? ಎಲ್ಲೆರ ಹೋಗಿರು, ಎಲ್ಲೆರ ಇರೋದು. ಆಮೇಲೆ ಹೆಣ್ಮಕ್ಳು ಏನು ಮಾಡ್ತಾವ? ಸ್ವಚ್ಛಗೆ ಕಸ ಹೊಡೆದು ಪರ್ಸಿ ಒರೆಸಿ, ಹೌದಲ್ಲ, ಅವೆಲ್ಲ ಸಾಮಾನು ಇಡೋಲ್ಲಿ ಇಡ್ತಾರ. ಆಮ್ಯಾಗ ನಾವು ಮನೆಗೆ ಹೋದ್ಗೋಣ, ಗಂಡ್ಮಕ್ಳು ದುಡಿದು ಮನೆಗೆ ಹೋದ್ಗೋಣ ಚಹಾ ಕೊಡ್ತಾರ, ನೀರು ಕೊಡ್ತಾರ, ಹೌದಲ್ಲ, ಉಣ್ಣಾಕ ಕೊಡ್ತಾರ. ಹೌದಲ್ಲ? ಎಷ್ಟು ಪ್ರೀತಿ ತೋರಿಸ್ತಾರ. ಹೌದಲ್ಲ? ಅದಕ್ಕೆ ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲತಾಯಿ, ಹೆಣ್ಣು ಮಕ್ಕಳು ನಮಗೆ ಪುಣ್ಯದ ಫಲತಾಯಿ, ಅಣ್ಣಿಗರ ಮಗನು ನನ್ನ ಮನೆಗೆ, ಅಣ್ಣಿಗರ ಮಗನು ನನ್ನ ಮನೆಗೆ ಬರುವಂತ ಹೆಣ್ಣು ಮಕ್ಕಳನ್ನು ಕೊಡುಸೀವನಿ, ಹೆಣ್ಣು ಮಕ್ಕಳನ್ನು ಕೊಡುಸೀವನಿ ಅಂಥೇಳಿ ನಮ್ಮ ಜನಪದ ಸಾಹಿತ್ಯದೊಳಗೈತಿ. ಇದು ನಿಜವಾದ ಜನಪದ. ನೀವೇನು ಇವತ್ತು ಟ್ಯಾಕ್ಟರ್ನೇ ಜನಪದ ಅಂತ ಕೇಳ್ತಿರಲ್ಲ, ಅದು ಕಾಲ್ಮರ್ ತಗೊಂಡು ಹೊಡೆಸ್ಕೋಂಥ ಪದ ಅವು. ಅದು ಜನಪದ ಅಂತ ಸುಮ್ಮ ಅಂತಾರ. ಅದನ್ನ ಜನಪದ ಹಾಡು ಅಂತಂದ್ರೆ ಅದನ್ನ ಅಂತಾರ, ತಪ್ಪದು. ಅರ್ಥ ಆತ? ಇದು ನಿಜವಾದ ಜನಪದಗಳು. ಅದನ್ನ ಯಾವ ಬರೆದಿರ್ತಾನ, ಏನೇನೋ ಕಟ್ಟಿರ್ತಾನ, ಅದು ಜನಪದ ಅಂತ ನೀವೆಲ್ಲ ಗೊತ್ತಿದ್ದು ಗೊತ್ತಿಲ್ಲಾರ್ದ ನೀವು ಅದನ್ನ ಹಾಡ. ಆದ ನಿಜವಾದ ಜನಪದಗಳ ಅಲ್ಲ. ಜನಪದಗಳಂತಂದ್ರೇನು? ಜನರಿಂದ ಜನರ ಬಾಯೊಳಗೆ ಜನರಿಂದಲೇ ಮುಂದೆ ಸಾಗ್ತಾ ಹೋಗ್ತಾವು. ಅದನ್ನ ಬರೆದವ್ರು ಯಾರು ಗೊತ್ತಿಲ್ಲ, ಆದ್ರೆ ಅದರಲ್ಲಿ ನೀತಿ ಪಾಠಗಳಿರ್ತಾವ, ಅದರಲ್ಲಿ ಬದುಕಿನ ದಾರಿ ಇರ್ತಾವ, ಅದು ಒಂದು ಆದರ್ಶ ಇರ್ತದ. ಅದಕ್ಕೆ ಜನಪದ ಅಂತ ಕರೀತಾರೆ. ಅದಕ್ಕೆ ಈ ಒಂದು ಅಣ್ಣ ತಂಗಿಯ ಸಂಬಂಧ ಭಾಳ ದೊಡ್ಡದು. ಯಾವಾಗಲೂ ತವ್ರ ಮನಿ ನೋಡ್ರಿ, ಹೆಣ್ಮಕ್ಳು ನಮ್ಮ ಜೊತೆ ನಮ್ಮ ಮನ್ಯಾಗ ಹುಟ್ಟಿರ್ತಾರ, ನಮ್ಮ ಮನ್ಯಾಗ ಬೆಳೆದಿರ್ತಾರ. ಹೌದಾ? ಆಮ್ಯಾಗ ಅವ್ರು ಏನು ಮಾಡ್ತಾರ? ಮತ್ತೊಂದು ಮನೆಗೆ ಹೋಗಿ ವಿಚಾರ ಮಾಡಿ. ನಾವು ಇವತ್ತು ಯಾರ್ದಾರ ಮನೆಗೆ ಹೋದ್ರ ಅಥರ್ವ ಚೇತ ಕೈ ಕಟ್ಟು, ಒಂದು ದಿನ 2 ದಿನ ಅಷ್ಟ ಚಂದ, 3 ದಿನ ಯಪ್ಪ ನಮ್ಮ ಮನೆಗೆ ಯಾವಾಗ ಹೋದೇನೋ ಅಂತ. ಹೌದಲ್ಲ? ನಮ್ಮ ಅಪ್ಪನ ಯಾವಾಗ ನೋಡ್ತೀನೋ, ನಮ್ಮ ಅವ್ವ ಯಾವಾಗ ನೋಡ್ತೀನೋ, ನಮ್ಮ ತಮ್ಮನ ಯಾವಾಗ ನೋಡ್ತೀನೋ, ತಂಗಿನ ಯಾವಾಗ ನೋಡ್ತೀನೋ ಅಂತೇಳಿ ನಾವೇನು ಮಾಡ್ತೀವಿ? ನೆನೆಸ್ತೀವಿ. ಆದ್ರೆ ಒಬ್ಬ ಹೆಣ್ಮಗಳು ಆಕೆ ಹುಟ್ಟಿದ್ದ ಮನೆ ಬೇರೆ. ಹೌದಾ? ಹೌದಲ್ಲ? ಆಮ್ಯಾಗ ಆಕಿ ಗಂಡನ ಮನೆಗೆ ಹೋದ್ಮ್ಯಾಗ ಇಲ್ಲಿ ಅಡ್ರೆಸ್ ಬಿಡ್ತದ. ನಮಗೆ ಗಂಡು ಮಕ್ಕಳು ನೋಡ್ರಿ, ನನ್ನ ಅಡ್ರೆಸ್ ನವಲಿ, ಯಾವಾಗಿದ್ರು ನವಲಿನೇ. ಹೌದಾ? ಆದ್ರೆ ನಮ್ಮ ಮೇಡಮ್ಮಾರ ಈಗ ಅವ್ರದ್ದು ಮೊದಲೇಕ ಸಂಕೇಶ್ವರ್ ನಾಗಾಯಿ ಅವ್ರ ಅಡ್ರೆಸ್, ನನ್ನ ಹಿಂತಿದ್ದು. ಈಗ ಆ ಮನೆ ಒಳಗೆ ಹುಟ್ಟಿ ಈಗ ಅವರು ಮೊದಲೇಕ ಅವ್ರ ಅಪ್ಪಾರ ಹೆಸರು ಯಲ್ಲಪ್ಪ, ಈಗ ಅವ್ರ ಹೆಸರು ಮುಂದೆ ಯಲ್ಲಪ್ಪ ನಾಗಾಯಿ ಅಂತ ಐತೇನ? ಇಲ್ಲ. ಈಗ ಯಾರ ಹೆಸರು ಐತಿ? ಸಂಗಮೇಶ್ ನವಲಿ. ಅರ್ಥ ಮಾಡ್ಕೊ. ಅಂದ್ರೆ ಒಬ್ಬ ಹೆಣ್ಮಗಳು ತಾ ಹುಟ್ಟಿದ ಮನೆಯನ್ನು ಬಿಟ್ಟು, ತಂದೆ ಹೆಸರು ಬಿಟ್ಟು, ತವ್ರ ಮನೆ ಹೆಸರು ಬಿಟ್ಟು, ಮತ್ತೆ ಯಾರೋ ಒಂದು ಅಲ್ಲಿ ಗೊತ್ತಿಲ್ಲ, ಗುಣಾಚಾರ ಇಲ್ಲ, ಅಲ್ಲಿ ಅತ್ತಿ ಮಾವ ಮೈದನ ನಾದ್ನ್ಯಾರು ನೆಗೆನ್ಯಾರು ಅವ್ರ ಜೊತೆ ಹೋಗಿ ಅವ್ರ ಜೊತೆ ನಮ್ಮವ್ರು ಅಂತೇಳಿ ಬದುಕಿ ಆ ಗಂಡನ ಹೆಸರು ತನ್ನ ಹೆಸರಾಗಿ ತಗೊಂಡು, ಆ ಗಂಡನ ಮನೆ ಹೆಸರು ತನ್ನ ಮನೆಯಾಗಿ ತಗೊಂಡು, ಅದನ್ನು ಇಡೀ ಒಂದು ಗಂಡನ ಮನೆ ಬೆಳಗುವಂಥ ಏನಪ್ಪ ಅಂದ್ರೆ ಪುಣ್ಯಾತ್ಮರು ಯಾರಾದರೂ ಇದ್ರೆ ಅವ್ರ ಹೆಣ್ಮಕ್ಳು. ಆ ಹೆಣ್ಮಕ್ಳಿಗೆ ಬರ್ಲಂದು ಜೋರಾದ ಚಪ್ಪಾಳೆ.
ಅದಕ್ಕೆ ಭಾಳ ಹೆಣ್ಮಕ್ಳ ಬಗ್ಗೆ ಭಾಳ ಅದಕ್ಕೆ ನಮ್ಮ ಧರ್ಮದೊಳಗೈತಿ. ಯತ್ರ ನಾರ್ಯಂತು ಪೂಜಂತೆ ರಮಂತೆ ತತ್ರ ದೇವತಾಹ. ಅಂದ್ರೆ ಎಲ್ಲಿ ಹೆಣ್ಣು ಮಕ್ಕಳನ್ನ ಪೂಜ್ಯ ಭಾವನೆಯಿಂದ ಗೌರವದಿಂದ ಕಾಣ್ತೇವಿ, ಅಲ್ಲಿ ಸಾಕ್ಷಾತ್ ಪರಮಾತ್ಮ ಬಂದಿರ್ತಾನಂತ, ದೇವತೆಗಳು ಬಂದಿರ್ತಾವಂತ. ಎಲ್ಲಿ ಹೆಣ್ಮಕ್ಳಿಗೆ ಗೌರವದಿಂದ ನಡ್ಕೋತೀವಿ. ಅದಕ್ಕೆ ನಾವು ನಮ್ಮ ಮನೆಯೊಳಗಿರುವಂಥ ಹೆಣ್ಮಕ್ಳಿಗೆ ಅಷ್ಟೇ ಅಲ್ಲ, ನಮ್ಮ ಊರಾಗಿರುವಂಥ ಹೆಣ್ಮಕ್ಳಿಗೆ ಅಷ್ಟೇ ಇಲ್ಲ, ಯಾವುದೇ ಎಂದ ಹೆಣ್ಮಕ್ಳಿಗೆ ನಾವು ಗೌರವದಿಂದ ಇರಬೇಕಂತ ತಿಳ್ಕೊಂಡನ ಸರ್ಕಾರದವರು ಇವತ್ತು ಹೆಣ್ಮಕ್ಳಿಗೆನ 2,000 ರೂಪಾಯಿ ಕೊಡಕತ್ತಾರ. ಅದು ಆಮ್ಯಾಗ ಹೆಣ್ಮಕ್ಳಿಗೇನ ಬಸ್ ಫ್ರೀ ಮಾಡ್ಯಾರ. ಏನ್ ಮಾಡಿ ಹೌದಲ್ಲ? ಯಾಕ ಇರ್ಲಿ ಹೆಣ್ಮಕ್ಳು ಚಂದ ಇರ್ಲಿ, ನಕ್ಕೋತಿರ್ಲಿ ಅಂತ ಸರ್ಕಾರದವ್ರು ಮಾಡಿ. ಅದಕ್ಕೆ ನೀವೆಲ್ಲ ಹೆಣ್ಮಕ್ಳು ಏನು ಮಾಡ್ಬೇಕು ಅದನ್ನು ತಿಳ್ಕೊಂಡು ಒಳ್ಳೆಯ ಹೌದಪ್ಪ ನಮ್ಮ ಸರ್ಕಾರ ಇಷ್ಟು ಮಾಡ್ಯಾರ, ಆಮ್ಯಾಗ ನಮ್ಮ ಅಣ್ತಮ್ಮರು ಇಷ್ಟು ಕಾಳಜಿ ಮಾಡ್ತಾರಂತೇಳಿ ಯಾವಾಗಲೂ ಏನು ಮಾಡ್ಬೇಕು, ತವರು ಮನೆಯನ್ನು ಹರಿಸ್ಬೇಕು, ಹಾರೈಸ್ಬೇಕು. ಚಂದ ಇರಲಿ ನನ್ನ ತವ್ರ ಮನೆ, ನನ್ನ ಅಣ್ತಮ್ಮರು ಚಂದ ಇರಲಿ, 100 ಕಾಲ ಚಂದ ಇರಲಿ, ಚಲೋ ಇರಲಿ ಅಂತೇಳಿ ಹಾರೈಸಿ ಆಶೀರ್ವಾದ ಮಾಡ್ತಿರ್ಬೇಕು. ಆಯ್ತಾ? ಅಕ್ಕ ಅದಕ್ಕೆ ಏನು ಮಾಡ್ತಾವ, ಮಗಳನ್ನ ಯಾರು ತಮಗೆ ಕೊಡ್ತಾ ಇಲ್ಲ, ಯಾಕ ನನ್ನ ತವ್ರ ಮನೆ ಹೆಚ್ಚಾಗಲಿ, ಚಂದ ಆಗಲಿ ಅದಲ್ಲ. ಅದಕ್ಕೆ ನೋಡ್ರಿ, ಇಲ್ಲ ಅದೇನು ಮಾಡಲ್ಲ. ಅದಕ್ಕೆ ಇರಲಿ ಅದನ್ನು ಅಪ್ಪಿ ಆ ಹುಳ ತೆಗೋಗಿಪ್ಪ ಹೆಣ್ಮಕ್ಳ ಹತ್ರ ಬಂದ. ಓ ರವಿ ನನಗೆ ಗಟ್ಟಿ ಮುಟ್ಟ್ಯಾನ. ಕೇರಿ. ಅದಕ್ಕೆ ನಾವು ನೀವು ಎಲ್ಲರೂ ನೋಡ್ರಿ, ವೆರಿ ಗುಡ್, ಎಲ್ಲ ಚಪಾತಿ ಇಟ್ರ ವೆರಿ ಗುಡ್. ಇದು ಅದಕ್ಕೆ ನೋಡಿ, ನಾ ಇದನ್ನ ಒಂದು ಮಾತಾಡುವಾಗ ಒಂದು ಉದಾಹರಣೆ ನಡೀತಲ್ಲ. ಹೆಣ್ಮಕ್ಳು ಭಾಳ ಸೂಕ್ಷ್ಮ ಇರ್ತಾರೆ. ಆ ಹೆಣ್ಣು ಮಕ್ಕಳಿಗೂ ಒಬ್ಬ ಗಟ್ಟಿ ಮುಟ್ಟಿ ಆದಂಥ ಹಣ್ಣಿದ್ರನ ಡಿಮಾಂಡ. ಅರ್ಥ ಆತನ? ಹೆಣ್ಮಕ್ಳಿಗೆ ನಮಗೆ ಹೆಣ್ಮಕ್ಳಿಗೆ ಏನು ಕಾರಣ ಕರ್ತ್ರ ಮದುವೆ ಮುಂಜೆ ಆಗ್ಬೇಕಾದ್ರೆ ಅಕ್ಕಂಗೆ ಯಾರಿದ್ರ ಎಷ್ಟು ಖುಷಿ ಆಗತ್ತೆ. ಹೌದು, ಓಡಾಡ್ತಾರೆ, ಮಾಡ್ತಾರೆ ನಮ್ಮ ತಮ್ಮನ ಮದ್ವೆ, ನಮ್ಮ ಅಣ್ಣನ ಮದುವೆ ಅಂತ. ಹೌದಾ? ಅದೆಷ್ಟು ನೋಡೋದೇ ದೊಡ್ಡ ಖುಷಿ. ಹೌದಾ? ನಮಗಂತ್ರಿ ಅಕ್ಕನೂ ಇಲ್ಲ ತಂಗಿನೂ ಇಲ್ಲ. ಆದ್ರೆ ನನಗೆ ನನ್ನ ಮದುವೆ ಒಳಗೆ ನಮ್ಮ ವೈನಿ ಅಂದ್ರೆ ನಮ್ಮ ಅಣ್ಣನ ಹೆಂಡ್ತೀನಿ ನನಗೆ ತಂಗಿಯಾಗಿ, ಅಕ್ಕಾಗಿ, ತಾಯಿಯಾಗಿ ಏನಪ್ಪ ಅಂತಂದ್ರೆ ನಮಗೆ ಓಡಾಡಿ ಎಲ್ಲ ಮಾಡಿತ್ತು. ಅದಕ್ಕೆ ನನಗೆ ರಕ್ಷಾಬಂಧನ ಅಂದ್ರೆ ಭಾಳ ಇಷ್ಟವಾದ ಹಬ್ಬ. ಯಾಕಂದ್ರೆ ನನಗೆ ಅಕ್ಕ ತಂಗಿಯರಿಲ್ಲ. ಆದ್ರೆ ನಮ್ಮ ಶಾಲ್ಯಾಗಿದ್ದಂಥ ನಾ ಶಾಲೆ ಕಲಿಯಾಗಿಂದನೂ ಹೇಳ್ತೀನಿ, ಅವಾಗಿಂದ ನನ್ನ ಜೊತೆ ಕಲಿಯೋರೆಲ್ಲರೂ ನನಗೆ ರಾಖಿ ಕಟ್ತಿದ್ರು. ಒಂದಲ್ಲ 2 ಕೈ ಸಾಲ್ತಿದ್ದಿಲ್ಲ. ಅವನೇನು ಮಾಡ್ತಿದ್ದೆ, ಚಂದಿ ಒಂದು ಕ್ಯಾರಿ ಬ್ಯಾಗ್ನಾಗ ಇಟ್ಟು ದಿನ ಒಂದೊಂದು ರಾಖಿ ಕಟ್ಕೊಂಡು 1 ವರ್ಷ ಮಾಡ್ತಿದ್ದೆ. ಇವತ್ತ ಈಕೆ ಕಟ್ಟಿದ್ದು, ನಾಳೆ ಆಕೆ ಕಟ್ಟಿದ್ದು, ನಾಡ್ದು ಆಕೆ ಕಟ್ಟಿದ್ದು, ಹಿಂಗೆ ದಿನ ಒಂದೊಂದು ರಾಖಿ ಕಟ್ಕೊಂತ ಅದೊಂದು ಖುಷಿ ನನಗೆ ಭಾಳ. ರಕ್ಷಾಬಂಧನ ಅಂದ್ರೆ ಭಾಳ ಇಷ್ಟವಾದ ಹಬ್ಬ. ಅದಕ್ಕೆ ಎಲ್ಲ ಅಕ್ಕಂಗಿರು, ಯಾರು ಅಕ್ಕಂಗ್ಯಾರು ಇಲ್ಲ ಅಂದ್ರೂ ನಮ್ಮ ಶಾಲೆ ಒಳಗಿದ್ದಂಥ ಮಕ್ಕಳು ಅವರಿಗೆ ರಕ್ಷಾಬಂಧನವನ್ನು ಕಟ್ಟ್ರಿ. ಅಣ್ಣ ತಂಗಿ ಅನ್ನುವಂಥ ಬಾಂಧವ್ಯದಿಂದ, ಪವಿತ್ರ ಸ್ನೇಹದಿಂದ ಇರ್ರಿ. ಯಾವ ಹೆಣ್ಮಕ್ಳ ಬಗ್ಗೆನೂ ಕೆಟ್ಟದಾಗಿ ಮಾತಾಡಬೇಡ್ರಿ. ನಾವು ಮಂದಿ ಹೆಣ್ಮಕ್ಳಿಗೆ ಮಾತಾಡಿದ್ರೆ ನಮ್ಮ ಮನೆ ಹೆಣ್ಮಕ್ಳಿಗೆ ಮತ್ತವ್ರು ಮಾತಾಡ್ತಾರ. ನಾವು ಮಂದಿ ಹೆಣ್ಮಕ್ಳನ್ನ ಪೂಜ್ಯ ಭಾವನೆಯಿಂದ ಗೌರವದಿಂದ ಅವ್ವ ಅಕ್ಕ ಅಣ್ಣ ತಮ್ಮ ಅಕ್ಕ ತಂಗಿ ಅಂತಂದ್ರೆ ನಮ್ಮ ಹೆಣ್ಮಕ್ಳಿಗೆ ಮತ್ತೊಬ್ಬರು ಯವ್ವ ಅಕ್ಕ ಅಣ್ಣ ತಂಗಿ ಅಂತೇಳಿ ಗೌರವಿಸ್ತಾರೆ. ಅರ್ಥಾತಲ್ಲ? ಅದಕ್ಕೆ ವೇದಗಳಲ್ಲಿ ಬರೆದದ ಮತ್ತೊಬ್ಬರು ನಮಗೆ ಏನು ಮಾಡಬೇಕಂತ ನಾವು ಬಯಸ್ತೀವಿ ಅದನ್ನು ಮೊದಲು ಅವ್ರಿಗೆ ಮಾಡಿ. ಅದನ್ನು ತಿಳ್ಕೊಂಡು ಅದಕ್ಕೆ ಇವತ್ತು ನಮ್ಮ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸಹ ನೂಲಿಯ ಚಂದಯ್ಯನವರ ಜಯಂತಿ ಹಾಗೂ ಏನಪ್ಪ ಅಂದ್ರೆ ರಕ್ಷಾಬಂಧನದ ಶುಭಾಶಯಗಳನ್ನ ಹೇಳ್ತಾ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಧನ್ಯವಾದ. ವಿಡಿಯೋ ಚಲೋ ಇರಲಿ. ಈಗ ಕಟ್ ಇದ್ರಾಗ ಫೋಟೋ ತೆಗಿ. ಯಾರು ತೆಗಿತೀರ ಫೋಟೋ?
ಫೋಟೋ ಚಂದ ತೆಗಿಬೇಕಪ್ಪ. ಮೊನ್ನೆ ಹಂಗೆ ನನಗೆ ಚಂದ ಅನ್ಸಿಲ್ಲ ಮೊನ್ನೆ ಫೋಟೋ. ಹ್ಞೂ ಕರ್ದಂಟು ಹಾಕ್ಬಿಡ್ರಿ. ಹ್ಞೂ ಗುಡ್. ಹ್ಞೂ ಹೇಳಿ. ಹ್ಞೂ ಹ್ಞೂ ಸರಿ. ಇಲ್ಲ. ಹ್ಞೂ ಬರ್ರಿ ಒಳಗೆ ಬರ್ರಿ. ರಾಗಿ ಕಟ್ಟೆ ಆಮೇಲೆ ಬೆಳ್ಬೇಕಾ ಹೆಂಗೆ?